ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಬೆಂಗಳೂರು, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲ ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್, ದಕ್ಷಿಣ ಕನ್ನಡ ಸಹಕಾರಿ ಯೂನಿಯನ್ ಹಾಗೂ ಸಹಕಾರಿ ಇಲಾಖೆಯ ಮುಖಾಂತರ ಕೇಂದ್ರ ಸಹಕಾರ ಸಚಿವಾಲಯವು ಸ್ಥಾಪನೆಯಾಗಿ 5 ವರ್ಷಗಳನ್ನು ಪೂರ್ಣಗೊಳಿಸುತ್ತಿರುವ ಹಿನ್ನೆಲೆಯಲ್ಲಿ ವಿಶೇಷ ಸಹಕಾರಿ ಸಪ್ತಾಹ ಕಾರ್ಯಕ್ರಮವನ್ನು ಈ ದಿನ ಬಹಳ ಅರ್ಥಪೂರ್ಣವಾಗಿ ಉದ್ಘಾಟನೆ ಮಾಡಿದಂಥ ನಮ್ಮೆಲ್ಲ ಸಹಕಾರಿಗಳ ದೊಡ್ಡಣ್ಣ, ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ ಸಹಕಾರ ಸಮೃದ್ಧಿ ಅಂತ ಏನು ಕಾರ್ಯಕ್ರಮ ಇವತ್ತು ಇಟ್ಟುಕೊಂಡಿದ್ದೀರಾ, ಅದಕ್ಕೆ ಒಂದು ಉತ್ತಮ ಉದಾಹರಣೆ ಯಾರಾದರೂ ಇದ್ದರೆ ನಮ್ಮ ಸಹಕಾರ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು. ನಮ್ಮನ್ನೆಲ್ಲ ಸಹಕಾರಿಗಳನ್ನು ಸಮೃದ್ಧಿಯಾಗಿ ಬೆಳೆಸಿದವರು, ಸಹಕಾರಿಗಳಿಗೆ ಶಕ್ತಿ ತುಂಬಿದವರು. ರಾಜ್ಯ ದೇಶ ಈಗ ಸಹಕಾರ ಇಲಾಖೆ ಬೇರೆ ಬೇರೆ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದರೂ ಕೂಡ ನಮಗೆ ಎರಡೂ ಸರ್ಕಾರ ಕೂಡ ನಮ್ಮ ರಾಜೇಂದ್ರ ಕುಮಾರ್ ಅವರು, ಅವರ ಅಣತಿಯಂತೆ ನಾವೆಲ್ಲ ಇಲ್ಲಿ ಸಹಕಾರಿಗಳು ಇಷ್ಟು ಎತ್ತರಕ್ಕೆ ಇಡೀ ದೇಶಕ್ಕೆ ಮಾದರಿಯಾಗಿ, ರಾಜ್ಯಕ್ಕೆ ಮಾದರಿಯಾಗಿ ಈ ಸಹಕಾರಿ ವ್ಯವಸ್ಥೆ ಒಂದು ಬೆಳೆದು ನಿಂತಿದ್ದರೆ ಅದು ನಮ್ಮ ಉಭಯ ಜಿಲ್ಲೆಯಲ್ಲಿ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ಆದ್ದರಿಂದ ಈ ಸಹಕಾರಿ ಸಪ್ತಾಹವನ್ನು, ವಿಶೇಷ ಸಹಕಾರಿ ಸಪ್ತಾಹವನ್ನು ಆಚರಣೆ ಮಾಡೋದು ಕೂಡ ಈ ಜಿಲ್ಲೆಯಲ್ಲಿ ಇದೊಂದು ಅರ್ಥಪೂರ್ಣವಾಗಿ ಆಚರಣೆ ಆಗ್ತಾ ಇದೆ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಧ್ವಜಾರೋಹಣವನ್ನು ಮಾಡಿದಂಥ ನಮ್ಮೆಲ್ಲರ ಆತ್ಮೀಯರು, ಒಬ್ಬ ಸರಳ ಸಜ್ಜನಿಕೆಯ ಜನನಾಯಕರಾಗಿ, ಕ್ಷೇತ್ರದ ಶಾಸಕರಾಗಿ ನಮ್ಮನ್ನೆಲ್ಲ ಈ ಸಹಕಾರಿಗಳಿಗೆ ನಿರಂತರ ಸಹಕಾರ ನೀಡ್ತಾ ಇರುವಂಥ ನಮ್ಮ ವೇದವ್ಯಾಸ್ ಕಾಮತ್ ಅವರೇ, ನಮ್ಮ ಇನ್ನೊಬ್ಬರು ಈಗಾಗಲೇ ಹಾಲು ಉತ್ಪಾದಕರ ಒಕ್ಕೂಟ ಮಂಗಳೂರು ಹಾಲು ಶೇಖರಣೆಯಲ್ಲಿ ಭಾಳಷ್ಟು ಎತ್ತರಕ್ಕೆ ಬೆಳೀತಾ ಇದೆ. ಹೈನುಗಾರರಿಗೆ ಒಂದು ರೀತಿಯಲ್ಲಿ ಜೀವನದಲ್ಲಿ ಮಂದಹಾಸ ಮೂಡುವ ರೀತಿಯಲ್ಲಿ ನಮ್ಮ ಒಕ್ಕೂಟ ಕಾರ್ಯನಿರ್ವಹಿಸ್ತಾ ಇದೆ. ಇದರ ಸಾರಥ್ಯವನ್ನು ವಹಿಸಿದ ನಮ್ಮ ಅಧ್ಯಕ್ಷರಾದಂಥ ರವಿರಾಜ್ ಹೆಗಡೆಯವರೇ ಹಾಗೂ ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರು ಆತ್ಮೀಯರು ಆದಂಥ ಜಯಕರ್ ಶೆಟ್ಟಿ ಇಂದ್ರಾಳಿಯವರೇ, ನಮ್ಮ ಸಹಕಾರಿ ಸಂಘಗಳ ಉಪನಿಬಂಧಕರಾದಂಥ ಎಚ್ ಎನ್ ರಮೇಶ್ ಅವರೇ, ಈ ಎಲ್ಲ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿ ಈ ದಿನ ವಿಶೇಷ ಸಹಕಾರಿ ಸಪ್ತಾಹಕ್ಕೆ ವಿಶೇಷ ಮೆರುಗು ನೀಡಿದಂಥ ನಮ್ಮ ಆತ್ಮೀಯರೂ ಆದಂಥ ಸಹಕಾರಿ ಯೂನಿಯನ್ನ ಅಧ್ಯಕ್ಷರಾದಂಥ ಶಶಿಕುಮಾರ್ ರೈ ಬೊಲ್ಲೆಟ್ಟು ಅವರೇ, ಹಾಗೆಲ್ಲ ನಮ್ಮ ಉಪಾಧ್ಯಕ್ಷರಾದಂಥ ವಿನಯ್ ಕುಮಾರ್ ಸೂರಿಂಜಿಯವರೇ, ನಮ್ಮೆಲ್ಲ ಹಿರಿಯ ಕಿರಿಯ ನಿರ್ದೇಶಕರುಗಳೇ, ಯೂನಿಯನ್ನ ನಿರ್ದೇಶಕರುಗಳೇ, ಅಧಿಕಾರಿ ವರ್ಗದವರೇ ಹಾಗೂ ಎಲ್ಲ ನಮ್ಮ ಸಹಕಾರಿ ಬಂಧುಗಳೇ, ಈಗಾಗಲೇ ನಾವು ಪ್ರತಿ ವರ್ಷ ಸಹಕಾರಿ ಸಪ್ತಾಹವನ್ನು ಆಚರಣೆ ಮಾಡ್ತಾ ಇದ್ದೆವು. ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬದ ಒಂದು ಸಂದರ್ಭ, ಅದು ನಿರಂತರವಾಗಿ ನಾವು 7 ದಿನ ಆ ಸಹಕಾರಿ ಸಪ್ತಾಹ ಅಂತ ಆಚರಣೆ ಆಗ್ತಾಯಿತ್ತು. ಆದರೆ ಇದೀಗ ಕೇಂದ್ರ ಸರ್ಕಾರ ವಿಶೇಷವಾಗಿ ಸಹಕಾರಿಗಳಿಗೆ ಮತ್ತಷ್ಟು ಉತ್ತೇಜನ ನೀಡಬೇಕು ಎಂಬ ಉದ್ದೇಶದಿಂದ ಕೇಂದ್ರ ಸಚಿವಾಲಯವನ್ನು, ಸಹಕಾರಿ ಸಚಿವಾಲಯವನ್ನು ಪ್ರಾರಂಭ ಮಾಡಿ ಇಂದಿಗೆ 5 ವರ್ಷ ಪೂರ್ತಿಯಾಗಿದೆ. ನಮಗೆ ಅನೇಕ ರೀತಿ ಸಹಕಾರಿಗಳು ಯಾವ ರೀತಿ ಬೆಳೆದು ಬಂದಿದ್ದಾರೆ, ಸಹಕಾರಿಗಳು ಬೆಳೆದು ಬಂದ ದಾರಿ, ನಾವು ನಮ್ಮ ಹಿರಿಯ ಹಿಂದಿನ ಸಹಕಾರಿಗಳು ಈ ನಮ್ಮ ಜಿಲ್ಲೆಯಲ್ಲಿ ಮಳವಳ್ಳಿ ಶಿವರಾಯರಾಗಿರ್ಬೋದು, ಕಾರ್ನಾಡು ಸದಾಶಿವರಾಯರಾಗಿರ್ಬೋದು, ಹೀಗೆ ಬೇರೆ ಬೇರೆ ವಿವಿಧ ಸಹಕಾರಿಗಳು ಆವತ್ತು ಬೀಜವನ್ನು ಬಿತ್ತಿದ್ದಾರೆ. ನಮ್ಮ ಇಲ್ಲಿ ಜಿಲ್ಲೆಯಲ್ಲಿ ಸಹಕಾರ ವ್ಯವಸ್ಥೆ ಈ ರೀತಿ ಇರಬೇಕು ಅಂತ ಮುಲಿ ಹುಲ್ಲಿನ ಅಡಿಯಲ್ಲಿ, ಒಂದು ಬೆಂಚಿನ ಅಡಿಯಲ್ಲಿ ಸಹಕಾರಿ ಸಂಸ್ಥೆ ಹುಟ್ಟುಕೊಂಡಿತ್ತು. ಆದರೆ ಈ ಸಹಕಾರಿ ಸಂಸ್ಥೆ ಇಷ್ಟೊಂದು ನಮ್ಮ ಜಿಲ್ಲೆಯಲ್ಲಿ ಎತ್ತರಕ್ಕೆ ಬೆಳಿಬೇಕಾಗಿದ್ದರೆ, ನಾನು ಈಗಾಗಲೇ ಹೇಳಿದಾಗೆ ನಮ್ಮ ಅಧ್ಯಕ್ಷರಾದಂಥ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ವಿಶೇಷವಾದಂಥ ದೂರದೃಷ್ಟಿತ್ವ, ಯಾವ ರೀತಿ ಸಹಕಾರಿಗಳನ್ನು ಬೆಳೆಸಲಿಕ್ಕೆ ಸಾಧ್ಯತೆ ಇದೆ, ಪ್ರಾಥಮಿಕ ಸಹಕಾರಿ ವ್ಯವಸ್ಥೆ ಒಂದು ರಾಷ್ಟ್ರೀಯ ಬ್ಯಾಂಕ್ಗಳಿಗೂ ಮೀರಿ ನಿಲ್ಲಕ್ಕೆ ಹೇಗೆ ಸಾಧ್ಯ, ಸೇವಾ ಮನೋಭಾವನೆ, ವಿಶ್ವಾಸದ ಒಂದು ಸೇವೆ, ಇದರಿಂದ ನಾವು ಗ್ರಾಹಕರನ್ನು ನಮ್ಮ ಹತ್ತಿರ ಸೆಳೆಯಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ಊರಿನ ಜನರನ್ನು ನಮ್ಮ ಬ್ಯಾಂಕ್ ಎಂಬ ಭಾವನೆಯನ್ನು ಮಾಡಿಸುವ ರೀತಿಯಲ್ಲಿ
ನಮಗೆ ಸದಾ ಪ್ರೇರಣೆ ನೀಡಿದವರು ರಾಜೇಂದ್ರ ಕುಮಾರ್ ಅವರು. ಆದ್ದರಿಂದ ನಾವೆಲ್ಲ ಗ್ರಾಮೀಣ ಭಾಗದಿಂದ ಸಹಕಾರಿ ವ್ಯವಸ್ಥೆಯಿಂದ ಬಂದವರು. ನಾವೇ ಕೂಡ ಒಂದು ಪ್ರಾಥಮಿಕ ಸಹಕಾರಿ ಸಂಸ್ಥೆಯಲ್ಲಿ ಹಲವಾರು ವರ್ಷಗಳಿಂದ ಅಧ್ಯಕ್ಷನಾಗಿ ಅಲ್ಲಿ ಕೆಲಸ ಮಾಡಬೇಕಾಗಿದ್ದರೆ ಅದಕ್ಕೆ ಕಾರಣ ರಾಜೇಂದ್ರ ಕುಮಾರ್ ಅವರು. ನಮ್ಮಂಥ ಅನೇಕ ಯುವಕರನ್ನು ಅವರು ಬೆಳೆಸಿ ನೀವು ಕೂಡ ಸಹಕಾರಿ ವ್ಯವಸ್ಥೆಯಲ್ಲಿ ಮುಖ್ಯವಾಹಿನಿಗೆ ಬರಬೇಕು, ನಮ್ಮೊಂದಿಗೆ ನೀವು ಇರಬೇಕು ಎಂಬ ಭಾವನೆಯೊಂದಿಗೆ ಖಾಲಿ ನಾನು ಮಾತ್ರ ಬೆಳೆಯುವುದಲ್ಲ, ನನ್ನವರನ್ನೆಲ್ಲ ಬೆಳೆಸುವಂಥ ಒಂದು ವಿಶೇಷ ಗುಣ ಇದೇ ಸಹಕಾರಿ ಗುಣ. ಇದು ನಮ್ಮ ಸಹಕಾರಿ ನಾಯಕರಾದಂಥ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರಲ್ಲಿ ನಾವು ಕಾಣ್ತಾ ಇದ್ದೇವೆ. ಅನೇಕ ಸಹಕಾರಿಗಳನ್ನು ಬೆಳೆಸಿದ್ದಾರೆ. ಅನೇಕ ಸಹಕಾರಿಗಳನ್ನು ರಾಜ್ಯದ, ಜಿಲ್ಲೆಯ, ಇತರ ರಾಜ್ಯದ ಪರಿಚಯವನ್ನು ಮಾಡಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸಹಕಾರಿ ವ್ಯವಸ್ಥೆಯಲ್ಲಿ ಈ ಒಂದು ನಾವೀಗ ನಮ್ಮ ಜಿಲ್ಲೆಯಲ್ಲೇ ನೋಡಿದರೆ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಯಾವ ಮಟ್ಟದಲ್ಲಿ ಬೆಳೆದು ನಿಂತಿದೆ, ಯಾವ ರೀತಿ ಕಾರ್ಯಯೋಜನೆಗಳನ್ನು ಹಮ್ಮಿಕೊಂಡಿದೆ. ಒಬ್ಬ ಕಟ್ಟಕಡೆಯ ಜನರಿಂದ ಹಿಡಿದು ಒಬ್ಬ ಅತ್ಯಂತ ಶ್ರೇಷ್ಠ ಉದ್ಯಮಿಯವರೆಗೂ ಕೂಡ ಈ ನಮ್ಮ ಸಂಸ್ಥೆ ಅದಕ್ಕೆ ಒಂದು ರೀತಿಯಲ್ಲಿ ಶಕ್ತಿಯಾಗಿ ಅದನ್ನು ಮುನ್ನಡೆಸಿಕೊಡಲಿಕ್ಕೆ ಯಾವ ರೀತಿ ಸಹಾಯ ಮಾಡಲಿಕ್ಕೆ ಸಾಧ್ಯತೆ ಇದೆ. ಕೇವಲ ರಾಷ್ಟ್ರೀಕೃತ ಬ್ಯಾಂಕ್ ಮಾತ್ರ ಸಾಲ ಕೊಡುವುದಲ್ಲ, ಕೇವಲ ರಾಷ್ಟ್ರೀಕೃತ ಬ್ಯಾಂಕ್ ಮಾತ್ರ ಜನರ ಸೇವೆಯನ್ನು ಮಾಡುವುದಲ್ಲ, ನಮ್ಮ ಸಹಕಾರಿ ವ್ಯವಸ್ಥೆ ಯಾವ ರೀತಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಎಂಬುದನ್ನು ದೇಶಕ್ಕೆ ತೋರಿಸಿಕೊಟ್ಟಂಥ ವ್ಯವಸ್ಥೆ ಏನಾದರೂ ಇದ್ದರೆ ಅದು ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್. ಆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಪ್ರೇರಣೆ ನಮ್ಮ ಎಲ್ಲ ಬ್ಯಾಂಕಿನ ನಮ್ಮ ತಾಯಿಯ ಸ್ಥಾನದಲ್ಲಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇದ್ದರೆ, ಮಕ್ಕಳ ಸ್ಥಾನದಲ್ಲಿ ನಾವೆಲ್ಲ ಪ್ರಾಥಮಿಕ ಸಹಕಾರಿ ಬ್ಯಾಂಕಿನ ವ್ಯವಸ್ಥೆ ಇದೆ. ಅದು ನಮ್ಮ ಹಿರಿಯರು ಹೇಳ್ತಾರೆ, ಗುರು ಯಾವ ರೀತಿ ಇರ್ತಾರೆ ಅದೇ ರೀತಿ ಶಿಷ್ಯರು ಕೂಡ ಇರ್ತಾರೆ ಅಂತ. ಆದ್ದರಿಂದ ನಮ್ಮ ಗುರು ನಮಗೆ ಉತ್ತಮ ಪ್ರೇರಣೆ, ಒಳ್ಳೆಯ ದಾರಿ. ನಾವು ಕ್ರಿಕೆಟಲ್ಲಿ ಒಂದು ಟೀಮಲ್ಲಿ ಕ್ಯಾಪ್ಟನ್ ಯಾವ ರೀತಿ ಆಡ್ತಾನೆ, ಕ್ಯಾಪ್ಟನ್ನ ನೇತೃತ್ವದಿಂದಲೇ ಆ ಟೀಮನ್ನು ಯಾವ ಕಡೆಗೆ ಕೊಂಡೋಗ್ಲಿಕ್ಕೆ ಆಗ್ತದೆ ಎಂಬುದನ್ನು ನಾವು ನೋಡ್ತೇವೆ. ಔಟ್ ಆದ ಕೂಡಲೇ ಸಹಕಾರಿ ಕ್ಷೇತ್ರದಲ್ಲೂ ಕೆಲವು ಕಡೆ ನಾವು ಔಟ್ ಆಗ್ತೇವೆ, ಸೋಲ್ತೇವೆ, ಲಾಸ್ ಆಗ್ತೇವೆ, ನಷ್ಟವನ್ನು ಅನುಭವಿಸ್ತೇವೆ, ಕೈ ಸುಟ್ಟುಕೊಳ್ತೇವೆ, ಅಥವಾ ನಮ್ಮ ಕೆಲವು ವಿಚಾರದಿಂದ ನಮಗೆ ತೊಂದರೆ ಆಗ್ತದೆ. ಆ ಸಂದರ್ಭದಲ್ಲೂ ಕೂಡ ನಮ್ಮ ಅಧ್ಯಕ್ಷರು ನಮ್ಮನ್ನು ಕೈ ಬಿಡುವುದಿಲ್ಲ. ನಮ್ಮನ್ನು ಕೈ ಎತ್ತಿ ಮೇಲೆತ್ತಿ ಹೋಗು, ಮುನ್ನುಗ್ಗು, ಇನ್ನೂ ಕೂಡ ನಿನಗೆ ಅವಕಾಶ ಇದೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಸಿಕ್ಸರ್ ಹಾಕಿದವರನ್ನು ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿದ್ದಾರೆ. ಇದು ಸಹಕಾರಿ ವ್ಯವಸ್ಥೆ. ಇದು ಕೇಂದ್ರ ಸರ್ಕಾರದ ಈ ದಿನ ಸಹಕಾರಿ ಸಪ್ತಾಹ ಇರಲಿ, ರಾಜ್ಯ ಸರ್ಕಾರದಿಂದ ಮಾಡುವ ಸಹಕಾರಿ ಸಪ್ತಾಹ ಇರಲಿ, ಯಾವುದೇ ಸಪ್ತಾಹದ ತಿರುಳು ಎಲ್ಲಿದೆ ಅಂತ ಹೇಳಿದರೆ ಆ ಸಹಕಾರಿ ಮನೋಭಾವನೆ ಬೆಳೆದಾಗ ಆ ಸಹಕಾರಿ ವ್ಯವಸ್ಥೆ ಬೆಳೀತದೆ. ಇದಕ್ಕೆ ನಮ್ಮ ಅಧ್ಯಕ್ಷರು ಬಹಳಷ್ಟು ಒಂದು ಉದಾಹರಣೆ. ಇವತ್ತು ರಾಜ್ಯದ ಉನ್ನತ ಸಮಿತಿ ಸಹಕಾರಿ ವ್ಯವಸ್ಥೆಯ ರಾಜ್ಯ ಸರ್ಕಾರ ಮಾಡಿದ ಏನು ಅಭಿವೃದ್ಧಿ ಮಾಡಲಿಕ್ಕೆ ಆಗ್ತದೆ, ಏನು ಸಹಕಾರಿಯಲ್ಲಿ ಬದಲಾವಣೆ ಮಾಡಬೇಕು ಎಂಬ ವಿಚಾರ ಬಂದಾಗ ಮೊದಲ ಹೆಸರು ಬರುವಂಥದ್ದು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್. ಅವರ ಮೂಲಕ ಅನೇಕ ಈ ದೇಶದಲ್ಲೂ ಕೂಡ ಇಪ್ಪೋದಂಥ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಸಹಕಾರಿ ಸಪ್ತಾಹ ಈ ರೀತಿ ಅರ್ಥಪೂರ್ಣ ಆಗಬೇಕಾದ್ರೆ ಇಂಥ ವ್ಯಕ್ತಿತ್ವದ ವ್ಯಕ್ತಿಗಳ ಪ್ರೇರಣೆಯಿಂದ ಈ ಸಹಕಾರಿ ಸಪ್ತಾಹ ಕೂಡ ಅರ್ಥಪೂರ್ಣ ಆಗ್ತದೆ, ನಮ್ಮ ಉದ್ದೇಶ ಈಡೇರ್ತದೆ, ನಾವು ಸಹಕಾರಿಗಳು ಭಾಳ ಎತ್ತರಕ್ಕೆ ಬೆಳೀಲಿಕ್ಕೆ ಆಗ್ತದೆ ಎಂಬ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲರಿಗೂ ವಂದಿಸ್ತಾ, ವಿಶೇಷವಾಗಿ ಈ ಒಂದು ನಮ್ಮ ಸಹಕಾರಿ ಯೂನಿಯನ್ನ ಅಧ್ಯಕ್ಷರಾದ ಶಶಿಕುಮಾರ್ ರೈ ಬೊಲ್ಲೊಟ್ಟು ಅವರ ವಿಶೇಷ ಮುತುವರ್ಜಿಯಿಂದ ಈ ಒಂದು ಸಹಕಾರಿ ಸಪ್ತಾಹವನ್ನು ಭಾಳ ಅಚ್ಚುಕಟ್ಟಾಗಿ ಮತ್ತು ಎಲ್ಲ ನಮ್ಮ ಹೈನುಗಾರ ಸಹಕಾರಿಗಳು ಕೂಡ ಭಾಳಷ್ಟು ಬಂದಿದ್ದಾರೆ. ಎಲ್ಲರೂ ಕೂಡ ಸಹಕಾರಿ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಂಡು ಅರ್ಥೈಸಿಕೊಂಡು ಎಲ್ಲರೂ ನಾವು ಸಹಕಾರಿ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣುವ ಅಂತ ಹೇಳ್ತಾ ತಮಗೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಸಹಕಾರ.